ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅದನ್ನು ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ವೇದನ ಎತ್ಕೊಂಡು ಬರ್ತಾ ಇರ್ತಾನೆ ವಿಕ್ರಮ್. ಅದನ್ನು ನೋಡಿಬಿಟ್ಟು ಹಾಸ್ಯ ಮಾಡ್ತಾ ಇರ್ತಾನೆ. ಏನು ಮದುಮಕ್ಳ ಥರ ಎತ್ಕೊಂಡು ಬರ್ತಾ ಇದ್ದೀರಾ, ಬರೀ ಡ್ರೆಸ್ ಒಂದೇ ಮಿಸ್ಸಿಂಗ್, ಗ್ರ್ಯಾಂಡ್ ರೆಡಿ ಆಗಿಬಿಟ್ರೆ ಫುಲ್ ಮದುಮಕ್ಳ ಥರನೇ ಪೋಸ್ ಕೊಡ್ತಾ ಇದ್ದೀರಾ ನೋಡಿ, ಹಾಗೆ ಇರಿ ಒಂದು ಫೋಟೋ ತೆಗಿತೀನಿ ಅಂತಂದು ಹೇಳ್ತಾ ಇದ್ದರೆ, ಏನಿಲ್ಲ ಕಣ, ಇವಳು ಕಾಲು ಸೆಪ್ಟಿಕ್ ಆಗುತ್ತೆ ಅಂತಂದು ನಡಕ್ಕೆ ಬಿಡ್ತಾ ಇಲ್ಲ ಅಂತಂದು ಹೇಳ್ತಾ ಇದ್ದರೆ, ಇಳಿಸಿ ಕೆಳಗೆ, ನೀವು ಬರೀ ಎತ್ಕೊಂಡು ಅಡ್ಡಾಡ್ತಿದ್ರೆ ನನಗೇನು ಆಗಲ್ಲ, ಇಳಿಸಿ ಅಂತಂದು ವಿಕ್ರಮ್ಗೆ ವೇದ ಹೇಳ್ತಾ ಇದ್ದರೆ, ಅದಕ್ಕೆ ಏನಾಗಲ್ಲ, ಹಾಗೆ ಇರಿ ಒಂದು ಫೋಟೋ ತೆಗಿತೀನಿ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇಬ್ಬರು ಜೋಡಿ, ಹಾಗೆ ಇರಿ ಒಂದು ಫೋಟೋ ತೆಗಿತೀನಿ, ತುಂಬ ಚೆನ್ನಾಗಿದೆ ಫೋಟೋ ಅಂತಂದು ಹೇಳ್ತಾ ಇದ್ದರೆ, ಪೋಸ್ ತುಂಬ ಚೆನ್ನಾಗಿದೆ, ಫೋಟೋ ತೆಗಿತೀನಿ ಅಂತಂದು ಫೋಟೋ ತೆಗೆಯೋದಕ್ಕೆ ಅಂತ ಹೋಗ್ತಾನೆ ಮುನ್ನ. ಆದರೆ ಮುಖನ ಮುಚ್ಕೊಂಡ್ಬಿಡ್ತಾಳೆ ವೇದ. ಅವನಿಗೆ ಹೇಳಿ ಫೋಟೋ ತೆಗಿಬಿಡ ಅಂತಂದು, ಹೇಳ್ತೀಯ ಇಲ್ಲ ನೀನು ಅಂತಂದು ಕೂಗ್ತಾ ಇದ್ದರೆ, ಸುಮ್ಮನಿರು ಏನಾಗಲ್ಲ ವೇದ ಅಂತಂದು ಹೇಳ್ತಾ ಇರ್ತಾನೆ. ಆದರೂ ಕೂಡ ಫೋಟೋ ತೆಗಿತಾನೆ ಇರ್ತಾನೆ ಮುನ್ನ ಫೋಟೋ ತೆಗಿಬೇಡ ಸುಮ್ಮನಿರು ಅಂತಂದು ಹೇಳ್ತಾನೆ ಇರ್ತಾನೆ. ನೀನು ಹೇಳ್ತೀಯೋ ಇಲ್ಲೋ ಇವಾಗ ಅಂತಂದು ಹೇಳ್ತಾ ಇದ್ದರೆ, ಏನೂ ಆಗಲ್ಲ ಸುಮ್ಮನಿರಮ್ಮ, ಒಂದು ಫೋಟೋ ತೆಗಿಲಿ ಏನೂ ಆಗಲ್ಲ ಅಂತಂದು ವಿಕ್ರಮ್ ಕೂಡ ಹಾಗೆ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ತೆಗಿಬೇಡ ಕಣೋ, ಸುಮ್ಮನೆ ಇರು, ಬೇಡ ಕಣೋ ಅಂತಂದು, ಇಳಿಸು ನನ್ನ ಅಂತಂದು ಬೈತಾ ಇದ್ರೆ, ಸುಮ್ಮನೆ ಇರ್ತೀಯಲ್ಲೇ ಇವಾಗ, ಈ ಕಾಲು ಕೆಳಗಡೆ ಇಳಿಸಿದ್ರೆ ಸೆಪ್ಟಿಕ್ ಆಗುತ್ತೆ ಅಂತಂದು ಅರ್ಥ ಆಗಲ್ವ ನಿಂಗೆ ಹೇಳಿದ್ರೆ ಅಂತಂದು ಹೇಳಿದ್ರೆ, ಆಯ್ತಣ್ಣ ನೀನು ಫೋಟೋ ತೆಗೆಯೋದು ಸರಿಯೋ ಅಂತಂದು ಹೇಳ್ತಾ ಇದ್ದರೆ, ಹಾಂ ಆಯಿತು ಅಂತಂದು ಆ ಕಡೆ ವೇದನ ಎತ್ಕೊಂಡು ಹೋಗ್ತಾನೆ. ಏನೋ ಒಬ್ಬರ ಮೇಲೆ ಒಬ್ಬರು ಇಷ್ಟನೇ ಇಲ್ಲಂತೆ, ಅಂದರೂ ಕೂಡ ಒಬ್ಬರು ಎತ್ಕೊಂಬರೋದಂತೆ, ಏನು ಕಣ್ಣಲ್ಲೇ ಪ್ರೀತಿ ಮಾಡೋದಂತೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಇವ್ರ ಜೋಡಿ ಅಂತಂದು ನುಲಿತಾ ಇರ್ತಾನೆ. ಈ ಕಡೆ ಶಕುಂತಲಾ ಬರ್ತಾ ಇರ್ತಾಳೆ, ಕೈ ಹಿಡಿದು ಎಳೆದ್ಬಿಡ್ತಾನೆ ದಾಮೋದರ. ನಿನಗೆ ಆಗ ಶಕುಂತಲಾ, ನಿನಗೆ ಒಂದು ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇಲ್ವಾ, ಈ ಥರ ಯಾರಾದರೂ ಕೈ ಹಿಡಿದು ಎಳಿತಾರೆ, ನಾಚಿಕೆ ಆಗಲ್ವಾ ನಿನಗೆ ಅಂತಂದು ಹೇಳ್ತಾ ಇದ್ದರೆ, ನಾನು ಯಾರು ಅಂತ ಗೊತ್ತಲ್ವ, ನನಗೆ ನಾಚಿಕೆ ಬಗ್ಗೆ ಹೇಳ್ತೀಯ, ಬಂದು ಈ ಊರಲ್ಲೇ ನೆಲೆಸಿದೀಯಾ, ನಾನು ಹೇಳಿದ್ರು ಕೂಡ ಈ ಊರು ಬಿಟ್ಟು ಹೋಗ್ತಾ ಇಲ್ಲ, ನೀನು ನಾಚಿಕೆ ಆಗ್ಬೇಕು ಫಸ್ಟು ಅಂತ ಹೇಳಿದ್ರೆ, ನಾನು ಈ ಊರು ಬಿಟ್ಟು ಹೋಗೋದಿಲ್ಲ, ಅದೇನು ಮಾಡ್ಕೊತೀಯೋ ಮಾಡ್ಕೊ ಅಂತಂದು ಹೇಳಿದ್ರೆ, ನನ್ನ ಬಗ್ಗೆ ಗೊತ್ತಲ್ವ ನಿನಗೆ, ಗೊತ್ತಿದ್ರೂ ಈ ಥರ ಎಲ್ಲ ಮಾಡ್ತೀಯಾ ಅಂತಂದು ಹೇಳಿದ್ರೆ, ನೋಡು ನೀನು ಎದುರಿಸಿದ ತಕ್ಷಣ ನಾನು ಈ ಊರು ಬಿಟ್ಟು ಹೋಗೋಕ್ಕೆಲ್ಲ ಆಗಲ್ಲ ಅಂತಂದು ಹೇಳ್ತಾಯಿದ್ರೆ, ಹೆದರಿಕೆಲ್ಲ ಹೋಗ್ಬಿಟ್ಟಿದ್ದೇನೆ ಅಂತಂದು ಹೇಳ್ತಾ ಇದ್ದರೆ, ನೀನು ಮತ್ತೆ ನನ್ನ ಮಗನಿಗೆ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ಟು ನನ್ನ ಮಗನಿಗೆ ಆಳಿಸ್ಬೇಕು ಅಂತಿದ್ಯಾ ಅಂತಂದು ಹೇಳಿದ್ರೆ, ನನ್ನ ಮಗ ಏನು ಮಾಡಿದ್ದಾನೆ, ನನ್ನ ನೋಡಿದ ತಕ್ಷಣ ಯಾಕೆ ಹೇಳ್ತಾನೆ ಅವನಿಗೇನಾಗುತ್ತೆ ನಾನು ನೋಡಿದ್ರೆ ಅಂತಂದು ಹೇಳಿದ್ರೆ, ಅದೆಲ್ಲ ಗೊತ್ತಿಲ್ಲ, ನೀನು ಅವ್ನ ಕಣ್ಣಿಗೆ ಕಾಣಿಸ್ಕೋಬಾರ್ದು ಅಷ್ಟೇ, ಈ ಊರಿಂದ ಫಸ್ಟ್ ಹೊರಟೋಗ್ಬಿಡು ನೀನು, ಅವ್ನ ಕಣ್ಣಿಗೆ ಕಾಣಬೇಡ ಅಂತಂದು ಹೇಳ್ತಾ ಇದ್ದರೆ, ಮನೆಯಿಂದ ಓಡೋದಳು ಮತ್ತೆ ಯಾಕೆ ಬಂದಿದ್ದೀಯಾ ಅಂತಂದು ಹೇಳ್ತಾ ಇದ್ದರೆ, ನಾನು ಈ ಮನೆಯಿಂದ ಓಡೋಗಿಲ್ಲ, ಹೊರಗಡೆ ಹಾಕಿರೋದು ನೀನೇ ತಾನೇ ಅಂತಂದು ಹೇಳ್ತಾ ಇದ್ದರೆ, ನನಗೆ ಹಳೆ ಕತೆ ಇಲ್ಲ ಬೇಡ, ನೀನು ನನ್ನ ಮಗನ ಕಣ್ಣಿಗೆ ಬೀಳಬಾರ್ದು ಅಷ್ಟೇ, ಈ ಊರು ಬಿಟ್ಟು ಹೋಗು, ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಆಟ ಆಡೋದಕ್ಕೆ ಹೋಗಬೇಡ. ದಾಮೋದರ, ನೀನು ಏನು ಬೇಕಾದರೂ ಮಾಡು, ನಾನು ಮಾತ್ರ ಈ ಊರು ಬಿಟ್ಟು ಹೋಗೋದಿಲ್ಲ, ಅದೇನು ಮಾಡ್ಕೊತೀಯೋ ಮಾಡ್ಕೊ. ಹೆಸರು ಹಿಡಿದು ಕರೆಯುವಷ್ಟು ಧೈರ್ಯ ಬಂದುಬಿಟ್ಟಿದ್ದೀನಾ, ನಿನ್ನ ಈ ಧೈರ್ಯಕ್ಕೆ ಯಾರು ಕಾರಣ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತಂದು ಹೇಳ್ತಾ ಇದ್ದರೆ, ಏನು ಮಾಡ್ತೀಯಾ, ಏನು ಮಾಡ್ಕೊತೀಯ ಮಾಡ್ಕೊ ಹೋಗು ಅಂತಂದು, ನಿನ್ನನ್ನು ಏನಾದರೂ ಮಾಡಿ ಏನು ಉಪಯೋಗ, ನಿನಗೆ ಒಬ್ಳು ಮಗಳು ಇರಬೇಕಲ್ವ, ಮುದ್ದಾದ ಮಗಳು, ಅವಳಿಗೆ ಮಾಡಿದ್ರೆ ಗೊತ್ತಾಗುತ್ತೆ ನಿನಗೆ, ಅವಳೇ ಅಲ್ವ ನಿನ್ನ ಜೀವ ಅಂತಂದು ಹೇಳ್ತಾ ಇದ್ದರೆ, ಆಗ ಶಕುಂತಲಾ, ನೋಡು ನನ್ನ ಮಗಳು ಸುದ್ದಿಗೆ ಮಾತ್ರ ಬರಬೇಡ, ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ ನೋಡು ಅಂತಂದು ಹೇಳ್ತಾ ಇದ್ದರೆ, ನೀನು ನನ್ನ ಬೇಕಾದ್ರೆ ಏನು ಬೇಕಾದ್ರೂ ಮಾಡು, ನನ್ನ ಮಗಳ ಸುದ್ದಿಗೆ ಏನಾದರೂ ಬಂದರೆ ಸರಿ ಇರಲ್ಲ ಅಂತಂದು ಹೇಳ್ತಾ ಇದ್ದರೆ, ಈ ನಿನ್ನ ಮಗಳ ಸುದ್ದಿ ಬರಬಾರ್ದು ಅಂತಂದರೆ ನಾನು ಹೇಳಿದ ಕೆಲಸ ಮಾಡು, ಫಸ್ಟ್ ಈ ಊರು ಬಿಟ್ಟು ಹೊರಟೋಗಿ ನೀನು, ನಿನ್ನ ಮುಖನ ನನ್ನ ಮಗನಿಗೆ ತೋರ್ಸೋಕೆ ಬರಬೇಡ ಅಂತಂದು ಇಲ್ಲಿ ದಾಮೋದರ ಶಕುಂತಲಾಗೆ ಹೇಳ್ತಾ ಇರ್ತಾನೆ. ನಿನ್ನ ಮುಖ ನೋಡಿದ್ರೆ ಅವನಿಗೆ ಆಗೋದಿಲ್ಲ, ನಿನ್ನ ಮುಖ ಯಾಕೆ ತೋರ್ಸೋದಕ್ಕೆ ಬರ್ತೀಯ, ಫಸ್ಟು ಈ ಊರು ಬಿಟ್ಟು ಹೊರಟೋಗು, ಆಮೇಲೆ ಮಾತಾಡೋಣ ಉಳಿದಿದ್ದು ಅಂತಂದು ದಾಮೋದರ ಹೇಳ್ತಾನೆ. ಹಾಗಂತ ಹೇಳಿ ದಾಮೋದರು ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ವಿಕ್ರಮು ಓಲೆನ ಹಾಕೋದಕ್ಕೆ ಅಂತಂದು ಬರ್ತಾ ಇರ್ತಾನೆ. ಓಲೆ ನೋಡ್ಕೊತ ಕೂತ್ಕೊಂಡಿರೋಂತಹ ವೇದಾಗೆ ಕಿವಿಯಲ್ಲಿರೋ ಓಲೆ ತೆಗೆದ್ಬಿಟ್ಟು ಹೊಸ ಓಲೆನ ಹಾಕಿಬಿಟ್ಟು ಅವಳ ಮುಖನೇ ನೋಡ್ಕೊಂಡು ನಿಂತ್ಕೊತಾನೆ. ಹಾಗೆ ಇಬ್ಬರು ಕೂಡ ಒಬ್ರನ್ನೊಬ್ಬರು ನೋಡ್ಕೊಂಡು ನಿಂತ್ಕೊತಾರೆ. ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.